ಹೆಲೋ, ನಾನಿವತ್ತು ನಿಮ್ಮೊಂದಿಗೆ ಸೂಪರ್ ಆದ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ನುಗ್ಗೆ ಹೂವಿನ ಬುತ್ತಿ. ಬೇಕಾದಂತಹ ಸಾಮಗ್ರಿಗಳು: ತೆಂಗಿನಕಾಯಿ ತುರಿ, ಬ್ಯಾಡಗಿ ಮೆಣಸು, ಗುಂಟೂರು ಮೆಣಸು, ಹಳದಿ, ಮೆಂತೆ, ಹುಳಿ, ಕೊತ್ತಂಬರಿ. ಮೊದಲೊಂದು ಪ್ಯಾನಿಗೆ ಸ್ವಲ್ಪನೇ ಪ್ರಮಾಣದಲ್ಲಿ ತೆಂಗಿನೆಣ್ಣೆಯನ್ನು ಹಾಕಿ ರೆಡಿ ಮಾಡಿಟ್ಕೊಂಡಂತಹ ಈ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಇದರೊಂದಿಗೆ ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸಿ ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಿಗೆ ರೆಡಿ ಮಾಡಿಟ್ಕೊಂಡಂತಹ ತೆಂಗಿನಕಾಯಿ ತುರಿ, ಹುಳಿ ಹಾಗೂ ಫ್ರೈ ಮಾಡಿಟ್ಟಂತಹ ಈ ಸಾಮಗ್ರಿಗಳನ್ನು ಮಿಕ್ಸ್ ಮಾಡಿ ಸ್ವಲ್ಪನೇ ಪ್ರಮಾಣದಲ್ಲಿ ನೀರನ್ನು ಹಾಕಿ ಫೈನಾಗಿ ಪೇಸ್ಟ್ ಮಾಡಬೇಕು. ನಂತರ ಒಂದು ಪ್ಯಾನಿಗೆ 2-3 ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಗೂ ನೈಸಾಗಿ ಚಾಪ್ ಮಾಡಿಟ್ಟಂತಹ 2-3 ಈರುಳ್ಳಿಯನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. 2-3 ನಿಮಿಷ ಆದಮೇಲೆ ನುಗ್ಗೆ ಹೂವನ್ನು ಮಿಕ್ಸ್ ಮಾಡಿಕೊಂಡು ಅದರೊಂದಿಗೆ ಮಾಡಿಟ್ಟಂತಹ ಪೇಸ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೊಂದು ಕೊಂಕಣಿ ಶೈಲಿಯ ರೆಸಿಪಿ, ಸೂಪರ್ ಆದ ರೆಸಿಪಿ, ವೆರಿ ಈಸಿ. ಇದನ್ನು ನೀವು ಚಪಾತಿ, ವೈಟ್ ರೈಸ್, ದೋಸೆ ಎಂದಿಗೆ ಸೇರಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ನೀವು ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.